ನಮಸ್ಕಾರ ಸ್ನೇಹಿತರೆ, ಅಂಬಿಟೆಕ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ವೋಟರ್ ಐ ಡಿ ಕಾರ್ಡ್ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ನೋಡೋಣ. ಸೊ ವೋಟರ್ ಐ ಡಿ ಕಾರ್ಡ್ ನಿಮ್ದು ಏನಾದರೂ ಲಾಸ್ಟ್ ಆಗಿದ್ರೆ ಅಥವಾ ನಿಮ್ಮ ಹತ್ರ ಕೇವಲ ಜಿರಾಕ್ಸ್ ಇದೆ, ಅದು ನಿಮ್ಗೆ ವೋಟರ್ ಐ ಡಿ ಕಾರ್ಡ್ ಬೇಕು ಅಂದರೆ ಯಾವ ರೀತಿ ನಾವು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಕೂಡ ನಿಮಗೆ ಈ ವಿಡಿಯೋನ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್. ಸೊ ನೀವು ಮೊದಲನೇಗೆ ಈ ವೆಬ್ಸೈಟ್ನ ಟೈಪ್ ಮಾಡ್ಕೋಬೇಕಾಗಿರುತ್ತೆ, voters.eci.gov.in ಆಫಿಷಿಯಲ್ ವೆಬ್ಸೈಟ್ ಇರುತ್ತೆ ವೋಟರ್ದು, ಸೊ ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ಸೊ ಈ ರೀತಿ ಒಂದು ವೆಬ್ಸೈಟ್ನ ಇದನ್ನು ನೀವು ಓಪನ್ ಮಾಡ್ಕೋಬೇಕು. ಇದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ, ನೀವು ಹೋಗಿ ಡೈರೆಕ್ಟಾಗಿ ಕ್ಲಿಕ್ ಮಾಡಿ ಈ ವೆಬ್ಸೈಟ್ಗೆ ನೀವು ಬರ್ಬೋದು ಫ್ರೆಂಡ್ಸ್. ಸೊ ಈ ರೀತಿ ಒಂದು ಪೇಜ್ ಓಪನ್ ಆಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಇಲ್ಲಿ ಆಪ್ಷನ್ಸ್ ಬರ್ತಿರುತ್ತೆ ಯಾವ ರೀತಿ ಮಾಡಬೇಕಂತ. ಈಗ ನಮಗೆ ಡೌನ್ಲೋಡ್ ಮಾಡಬೇಕಾಗಿರುತ್ತೆ. ಇಲ್ಲಿ ಈ ಎಪಿಕ್ ಡೌನ್ಲೋಡ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆದರೆ ಇದಕ್ಕೆ ಮೊದಲನೇದಾಗಿ ನಾವು ರಿಜಿಸ್ಟರ್ ಮಾಡಿರಬೇಕು. ಆಮೇಲೆ ಮೊಬೈಲ್ ನಂಬರ್, ಪಾಸ್ವರ್ಡ್ನ ಹಾಕಿ ಆಮೇಲೆ ಕ್ಯಾಪ್ಚರ್ನ ಎಂಟ್ರ್ ಮಾಡಿ ಒಂದು OTP ಬರುತ್ತೆ, OTPನ ಟೈಪ್ ಮಾಡ್ಕೋಬೇಕು. ಅಥವಾ ನಿಮ್ಮದು ಏನಾದರೂ ರಿಜಿಸ್ಟರ್ ಇಲ್ಲ ಅಂದರೆ ಸೊ ಈ ರೀತಿ ಇರುತ್ತೆ ನೋಡಿ, ಕ್ಯಾಪ್ಚರ್ ಎಂಟ್ರ್ ಮಾಡ್ಕೋಬೇಕು. ರಿಕ್ವೆಸ್ಟ್ OTP ಮೇಲೆ ನಿಮ್ಮದು ಯಾವುದು ರಿಜಿಸ್ಟರ್ ಇಲ್ಲ, ನಿಮ್ಮದು ಲಾಗಿನ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ ಡು ನಾಟ್ ಹ್ಯಾವ್ ಆ್ಯನ್ ಅಕೌಂಟ್. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಸೈನ್ ಅಪ್ ಅಂತ ಏನಿದೆ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ಸೊ ನೀವು ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ ಮೊಬೈಲ್ ನಂಬರ್ ಮತ್ತು ಇಮೇಲ್ ಅಡ್ರೆಸ್ ಆಪ್ಷನಲ್ ಇರುತ್ತೆ. ಸೊ ಟೈಪ್ ಮಾಡಿದ್ರು ಓಕೆ, ಇಲ್ಲ ಅಂದ್ರೆ ನಡೀತೆ, ಆದರೆ ಇಮೇಲ್ ಐ ಡಿನ ಹಾಕ್ಕೊಳ್ಳಿ, ಇಂಪಾರ್ಟೆಂಟ್ ಇರ್ತದೆ. ಆಮೇಲೆ ಕ್ಯಾಪ್ಚರ್ನ ಎಂಟ್ರ್ ಮಾಡ್ಕೊಂಡು ಆಮೇಲೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ಕೆಲವೊಂದು 2-3 OTP ಕೇಳುತ್ತೆ, ಪ್ರೊಸೀಜರ್ ಕೇಳುತ್ತೆ. ಸೊ ಆ ರೀತಿ ನೀವು ಮಾಡಿದರೆ ನಿಮ್ಮದು ರಿಜಿಸ್ಟರ್ ಆಗಿರುತ್ತೆ ಫ್ರೆಂಡ್ಸ್. ಈಗ ನಾನು ನಿಮ್ಮ ಮುಂದೆ ಮಾಡಿ ತೋರಿಸ್ತೀನಿ ಸ್ವಲ್ಪ. ಅದೇ ನಮ್ಮದು ಇದು ಆಗೋದಿಲ್ಲ, ಯಾಕಂದರೆ ನಮ್ಮದು ಆಲ್ರೆಡಿ ರಿಜಿಸ್ಟರ್ ಇದೆ. ಸೊ ಅದಕ್ಕೋಸ್ಕರ ಆಗೋದಿಲ್ಲ, ಅದಕ್ಕೆ ನಾನು ಮತ್ತೆ ಬ್ಯಾಕ್ ಬರ್ತೀನಿ. ಈಗ ನಾನು ಮೊಬೈಲ್ ನಂಬರ್ ಎಂಟ್ರ್ ಮಾಡ್ಕೊಂಡು ಪಾಸ್ವರ್ಡ್ ಎಂಟ್ರ್ ಮಾಡ್ಕೊಂಡು ಆಮೇಲೆ ಕ್ಯಾಪ್ಚರ್ನ ಎಂಟ್ರ್ ಮಾಡಿ ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡ್ಕೊತೀನಿ ಫ್ರೆಂಡ್ಸ್. ಓಕೆ, ರಿಕ್ವೆಸ್ಟ್ OTP. ಈಗ ನೆಕ್ಸ್ಟ್ ಪೇಜ್ ಈ ರೀತಿ ಬರುತ್ತೆ ಮತ್ತೊಂದು ಸಲ. ಓಕೆ, ಇಲ್ಲಿ ಮತ್ತೊಂದು ಸಲ ಈ ರೀತಿ ಬಂತು. ಈಗ ಇಲ್ಲಿ ಈ ಎಪಿಕ್ ಡೌನ್ಲೋಡ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈಗ ನಮ್ಮದು ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ನಾನು ಓಪನ್ ಮಾಡ್ಕೊಂಡಿದ್ದೀನಿ, ಸೈನ್ ಅಪ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಇಲ್ಲಿ ಎಂಟರ್ EPC ನಂಬರ್, ಅಲ್ಲಿ ಕೆಳಗಡೆ ಸೆಲೆಕ್ಟ್ ಸ್ಟೇಟ್ ಅಂತ ಇದೆ. ಸೊ ಫಸ್ಟ್ಗೆ ನಾನು ನಿಮಗೆ ಸೆಲೆಕ್ಟ್ ಸ್ಟೇಟ್ನ ಮಾಡಿ ತೋರಿಸ್ತೀನಿ. ಇಲ್ಲಿ ನಿಮ್ದು ಯಾವುದಿದೆ ಅದನ್ನ ಆ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಮ್ಮದು ಕರ್ನಾಟಕ. ಸೊ ನಾನು ಇಲ್ಲಿ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಪಿಕ್ ನಂಬರ್ ಅಂದರೆ ವೋಟರ್ ID ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡಿ, ಈ ರೀತಿ ಅವ್ರ ನೇಮ್ ಎಲ್ಲ ಶೋ ಮಾಡ್ತಾ ಇರುತ್ತೆ, ಕನ್ನಡದಲ್ಲಿ ಇದೆ, ಇಂಗ್ಲೀಷ್ನಲ್ಲಿದೆ. ಸೊ ಯಾವ ಭಾಗದ ನಿಮ್ಮದು ಏನಿದೆ ವೋಟರ್ ID ಕಾರ್ಡ್. ಸೊ ಇಲ್ಲಿ ನೋಡಿ, ಯುವರ್ ಮೊಬೈಲ್ ನಂಬರ್ ಈಸ್ ನಾಟ್ ರಿಜಿಸ್ಟರ್. ಸೊ ಮೊಬೈಲ್ ನಂಬರ್ ಯಾವ ರೀತಿ ರಿಜಿಸ್ಟರ್ ಮಾಡಬೇಕು ಅದನ್ನು ಕೂಡ ನಿಮಗೆ ನೀವು ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಕರೆಕ್ಷನ್ ಮಾಡಬೇಕು ಅಂತ. ಈಗ ಮೊಬೈಲ್ ನಂಬರ್ ರಿಜಿಸ್ಟರ್ ಇರುವಂಥ ಒಂದು ವೋಟರ್ ID ಕಾರ್ಡ್ ನಂಬರ್ನ ಹೊಡೆದು ಸರ್ಚ್ ಮಾಡಿ ನೋಡ್ತೀನಿ ಫ್ರೆಂಡ್ಸ್. ಸೊ ತುಂಬ ಸಿಂಪಲ್ ಪ್ರೊಸೀಜರ್ ಇದೆ. ಇಲ್ಲಿ ನೋಡಿ, ಅವ್ರ ಹೆಸರೆಲ್ಲ ಬರ್ತಾಯಿದೆ. ಇಲ್ಲಿ ನೋಡಿ ಸೆಂಡ್ OTP. ಸೊ ಮೊಬೈಲ್ ನಂಬರ್ ರಿಜಿಸ್ಟರ್ ಇರೋ ಕಾರಣಕ್ಕೋಸ್ಕರ ಸೆಂಡ್ OTP ಅಂತ ಬರ್ತಾ ಇರುತ್ತೆ. ಸೊ ನಾನು ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಓಕೆ, ಸೆಂಡ್ OTP ಮೇಲೆ ಆದಮೇಲೆ ಎಂಟರ್ OTP ಅಂತ OTP ಬರೋವರೆಗೂ ಸ್ವಲ್ಪ ಒಂದು 2 ನಿಮಿಷ ವೇಟ್ ಮಾಡೋಣ. ಓಕೆ, OTP ಎಂಟರ್ ಮಾಡಿ ವೆರಿಫಿಕೇಷನ್ ಮಾಡಾಯಿತು. ಈಗ ಈ ರೀತಿ ಒಂದು ಆಪ್ಷನ್ ಬರುತ್ತೆ ಫ್ರೆಂಡ್ಸ್. ಸೊ ಯಾವ ರೀತಿ ಡೌನ್ಲೋಡ್ ಆಗಿರುತ್ತೆ, ಹೊಸ ಯಾವ ರೀತಿ ಇರುತ್ತೆ ಅಂತ. ಈಗ ನಿಮಗೇನಾದರೂ ಫಿಸಿಕಲ್ ಕಾರ್ಡ್ ನಿಮಗೆ ಬೇಕಂದರೆ, ಅಂದರೆ ಪೋಸ್ಟ್ ಮುಖಾಂತರ ನಿಮಗೆ ಫಿಸಿಕಲ್ ಕಾರ್ಡ್ ಬರಬೇಕಂದ್ರೆ ಅದಕ್ಕೆ ಏನು ಮಾಡಬೇಕು ಅದನ್ನು ಕೂಡ ನಿಮಗೆ ಲಾಸ್ಟಲ್ಲಿ ಹೇಳ್ಕೊಡ್ತೀನಿ. ಸೊ ನಾನು ಈಗ ಡೌನ್ಲೋಡ್ ಮಾಡಿದ್ದೀನಿ ಇಲ್ಲಿ. ಈಗ ಡೌನ್ಲೋಡ್ ಮಾಡಿದಾಗ ಯಾವ ರೀತಿ ಬರುತ್ತೆ, PDF ಫೈಲ್ ಬರುತ್ತೆ. ಸೊ PDF ಫೈಲ್ ಯಾವ ರೀತಿ ಇರುತ್ತೆ ಅಂತ ಈಗ ನಾನು ಹೋಗಿ ಡೌನ್ಲೋಡ್ ಹೋಗಿ ನಾವು ಚೆಕ್ ಮಾಡೋಣ ಫ್ರೆಂಡ್ಸ್. ಇಲ್ಲ ಡೀಟೇಲ್ಸ್ ಎಲ್ಲ ಇದೆ, ಇಲ್ಲಿ ನೋಡಿರ್ಬೋದು ಏನು ಬರ್ತಿದ್ದಾರೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಕಂಗ್ರ್ಯಾಚುಲೇಷನ್ಸ್, ಯುವರ್ ಎಪಿಕ್ ಫಾರ್ ದ ಎಪಿಕ್ ನಂಬರ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಜನರೇಟೆಡ್. ಸೊ ಅದಕ್ಕೆಲ್ಲ ಡೀಟೇಲ್ಸ್ ಎಲ್ಲ ಇದೆ. ಈಗ ನಾವು ಹೋಗಿ ಡೌನ್ಲೋಡ್ನಲ್ಲಿ ಹೋಗಿ, ಅಂದರೆ ನಮ್ಮದು ಗೂಗಲ್ ಕ್ರೋಮ್ ನಾನು ಯೂಸ್ ಮಾಡ್ತಾ ಇರೋದು, ಅಲ್ಲಿ ಡೌನ್ಲೋಡ್ಸ್ ಆಗಿರುತ್ತೆ. ಅಲ್ಲಿ ಹೋಗಿ ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಡೌನ್ಲೋಡ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಅವ್ರದ್ದು ಒಂದು ವೋಟರ್ ID ಕಾರ್ಡ್ ಏನಿದೆ ಅದು ಇಲ್ಲಿ ಶೋ ಮಾಡ್ತಾಯಿದೆ. ನಿಮ್ಮ ಹತ್ರ ಒಂದು ಈ ರೀತಿ PDF ರೀಡರ್ ಇರಬೇಕು, ಈ ಸಾಫ್ಟ್ವೇರ್ ಇರಬೇಕು ನಿಮ್ಮ ಹತ್ರ. ಸೊ ಅದನ್ನು ನಿಮಗೆ ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ಇಲ್ಲಿ ಓಪನ್ ಮಾಡಬೇಕು. ಈ ರೀತಿ ಬರುತ್ತೆ ನೋಡಿ ಫ್ರೆಂಡ್ಸ್ PDF ಫೈಲ್. ಇದನ್ನು ನೀವು ಲ್ಯಾಮಿನೇಷನ್ ಮಾಡ್ಕೋಬೋದು, ಪ್ರಿಂಟೌಟ್ ತೊಗೊಂಡು ಲ್ಯಾಮಿನೇಷನ್ ಕೂಡ ಮಾಡಿ ಇಟ್ಕೋಬೋದು ಫ್ರೆಂಡ್ಸ್. ಸೊ ಈ ರೀತಿ ಫುಲ್ ಎಲ್ಲ ಡೀಟೇಲ್ಸ್ ಬರುತ್ತೆ. ಮೇಲೆ ಏನು ಶೋ ಮಾಡ್ತಾಯಿದೆ ಕಾರ್ಡು, ಆ ಕಾರ್ಡನ್ನ ನೀವು ಕಟ್ ಮಾಡಿ ಲ್ಯಾಮಿನೇಷನ್ ಮಾಡಿ ಇಟ್ಕೋಬೋದು ಫ್ರೆಂಡ್ಸ್.
ಆದರೆ ನಿಮಗೆ ಇದೇ ರೀತಿ ಕಾರ್ಡ್ ಏನಿದೆ ಒರಿಜಿನಲ್ ಕಾರ್ಡ್ ನಿಮಗೆ ಫಿಸಿಕಲ್ ಮುಖಾಂತರ ಬೇಕಂದರೆ ಇದರಲ್ಲಿ ನೀವು ಏನಾದರೂ ಕರೆಕ್ಷನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೇಮ್ ಅಥವಾ ಮೊಬೈಲ್ ನಂಬರ್ ಏನಾದರೂ ಕರೆಕ್ಷನ್ಸ್ ಇದ್ದರೆ ನೀವು ಕರೆಕ್ಷನ್ ಮಾಡಿದ ತಕ್ಷಣ 1-2 ತಿಂಗಳಲ್ಲಿ ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ಬರುತ್ತೆ ಫ್ರೆಂಡ್ಸ್. ಸೊ ನೀವು ಈ ರೀತಿ ಡೌನ್ಲೋಡ್ ಕೂಡ ಮಾಡ್ಬೋದು, ಅಥವಾ ನಿಮ್ಮ ಹತ್ರ ಮೊಬೈಲ್ ನಂಬರ್ ಲಿಂಕ್ ಇಲ್ಲ ಅಂದರೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ, ನಿಮಗೆ ಫಿಸಿಕಲ್ ಕಾರ್ಡ್ ಪೋಸ್ಟ್ ಮುಖಾಂತರ ಬರುತ್ತೆ ಫ್ರೆಂಡ್ಸ್. ಸೊ ಕರೆಕ್ಷನ್ ಯಾವ ರೀತಿ ಮಾಡಬೇಕು, ಮೊಬೈಲ್ ನಂಬರ್ ಲಿಂಕ್ ಇಲ್ಲ ಅಂದರೆ ಯಾವ ರೀತಿ ಮೊಬೈಲ್ ನಂಬರ್ ನಾವು ಲಿಂಕ್ ಮಾಡ್ಬೋದು, ಅಥವಾ ನಮ್ಮ ನೇಮ್ನಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ಸೊ ಅದು ಯಾವ ರೀತಿ ಮಾಡಬೇಕು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನೆಕ್ಸ್ಟ್ ವೀಡಿಯೋ ನಾನು ಅದ್ರ ಬಗ್ಗೆನೇ ಮಾಡ್ತೀನಿ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ಫ್ರೆಂಡ್ಸ್. ಕರೆಕ್ಷನ್ ಏನಾದರೂ ಇದ್ದರೆ ಸೊ ನೀವು ಕರೆಕ್ಷನ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ಲಿ ಫಿಸಿಕಲ್ ಕಾರ್ಡ್ ಏನಿದೆ ಪೋಸ್ಟ್ ಮುಖಾಂತರ ನಿಮ್ಮ ಮನೆಗೆ ಬರುತ್ತೆ ಫ್ರೆಂಡ್ಸ್. ಸೊ ಆಮೇಲೆ ನೀವು ಕೂಡ ಡೌನ್ಲೋಡ್ ಬೇಕಾದರೂ ಮಾಡ್ಬೋದು. ಸೊ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು, ಸಿಗೋಣ ನೆಕ್ಸ್ಟ್ ವೀಡಿಯೋನಲ್ಲಿ. ಜೈ ಹಿಂದ್.